ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಬಿಜೆಪಿಯ ರೆಬೆಲ್ಸ್ ಮುಂಚ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಘೋಷಣೆ ಮಾಡಿದಂತೆ ನವೆಂಬರ್ 25-26ರಂದು ಅತೃಪ್ತರಿಂದ ವಕ್ಫ್ ಕಹಳೆಯನ್ನ ಈಗ ಮೊಳಗಿಸಲಾಗಿದೆ. ನವೆಂಬರ್ 25-26ರಂದು ವಕ್ಫ್ ವಿಚಾರದಲ್ಲಿ ಪ್ರವಾಸಕ್ಕೆ ಈಗ ಬಿನ್ನರ ಟೀಮ್ ಸಜ್ಜಾಗಿದೆ. ಬಿಜೆಪಿ ಶಾಸಕ ಯತ್ನಾಳ್ ನೇತೃತ್ವದ ತಂಡದಿಂದ ಪ್ರವಾಸಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ವಿಜೇಂದ್ರ ಮೇಲೆ ಮುನ್ನಿಸಿಗೆ ಸೆಡ್ ಹೊಡೆಯೋದಕ್ಕೆ ರೆಡಿಯಾಗಿದ್ದಾರೆ ಈಗ ಯತ್ನಾಳ್. ಈ ಬಿನ್ನರ ತಂಡ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡೋದಕ್ಕೆ ರೆಡಿಯಾಗಿದೆ. ಸಮಸ್ಯೆಗಳ ಬಗ್ಗೆ ವಾಟ್ಸ್ಆಪ್ ಮಾಡಿ ಬರ್ತೇವೆ ಅಂತ ಬಿನ್ನರ ಟೀಮ್ ಹೇಳಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಿಂದಲೂ ಕೂಡ ವಕ್ಫ್ ವಿರುದ್ಧ ಹೋರಾಟಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ 3 ತಂಡಗಳನ್ನ ರಚನೆ ಮಾಡಿ ರಾಜ್ಯ ಪ್ರವಾಸಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬಿಜೆಪಿಯ 3 ತಂಡಗಳ ಭೇಟಿಗೂ ಮೊದಲೇ ರೆಬೆಲ್ ಟೀಮ್ ಪ್ರವಾಸಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಒಂದೇ ವಿಷಯ ಆದ್ರೆ ಬಿಜೆಪಿಯಲ್ಲಿ 2 ಗುಂಪುಗಳಾಗಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸದ್ಯ ಬಿನ್ನರ ನಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ದೊಡ್ಡ ತಲೆನೋವನ್ನ ತಂದೊಡ್ಡಿದೆ. ವಕ್ಫ್ ಹೋರಾಟದ ವಿಚಾರಕ್ಕೆ ಬಿಜೆಪಿ ಹೈಕಮಾಂಡ್ ಹಾಗಾದ್ರೆ ಎಂಟ್ರಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಗಮನಿಸ್ತಾ ಇದ್ವಿ ಬಿಜೆಪಿಯಲ್ಲಿ ಈಗ ಯಾವ ಪರಿಸ್ಥಿತಿ ಅಂತಂದ್ರೆ ಮನೆಯೊಂದು 3 ಬಾಗಿಲು ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಆಗೋಗಿದೆ. RSS ನಾಯಕರ ಮಾತಿಗೆ ಮನ್ನಣೆ ಇಲ್ಲ. ಅದರ ಜೊತೆಯಲ್ಲಿ ಹಿರಿಯರು ಹೇಳಿದ್ರು ಕೂಡ ಕೇಳಲಿಲ್ಲ. ಯಾವುದೇ ರೀತಿಯ ಸಂಧಾನ ಯಾವುದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಸಾಕ್ಷಿ ಅಂತ ಹೇಳ್ತಾ ಇದೆ ಈ ವಕ್ಫ್ ಹೋರಾಟ ಭಿನ್ನ ರೀತಿಯಲ್ಲಿ ಸಾಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಘವೇಂದ್ರ. ಅಶ್ವಿನಿ, ಪ್ರಮುಖವಾಗಿ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ತಲೆನೋವಿಗೆ ಕಾರಣವಾಗಿರ್ತಕ್ಕಂಥದ್ದು ಬಿನ್ನರ ನಡೆ. ಯಾಕಂದರೆ ಏನೋ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಬಿಜೆಪಿಯಿಂದ 3 ತಂಡಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ 3 ತಂಡದಲ್ಲೂ ಸಹ ಬಿನ್ನರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದರೂ ಸಹ ಬಿನ್ನರು ತಾವು ಅಂದುಕೊಂಡಂತೆ ಇದೇ ತಿಂಗಳು 25 ಮತ್ತು 26ನೇ ತಾರೀಕು ಪ್ರತ್ಯೇಕವಾಗಿ ಏನೋ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಭೇಟಿ ನೀಡುವ ಮುಖಾಂತರ ಅಲ್ಲಿ ಆಗಿರ್ತಕ್ಕಂತಹ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದೇ ವಿಚಾರ, ಬಿ ಜೆ ಪಿಯಲ್ಲಿ 2 ಟೀಮ್ಗಳು ಆಗಿರ್ತಕ್ಕಂಥದ್ದು ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ದೊಡ್ಡ ಮಟ್ಟದ ತಲೆನೋವಾಗಿರ್ತಕ್ಕಂಥದ್ದು. ಇದನ್ನು ಏನಾದರೂ ಮಾಡಿ ತಡಿಬೇಕು. ಯಾಕಂದರೆ ಸರ್ಕಾರಕ್ಕೆ ಸರ್ಕಾರದಿಂದ ಸಾಕಷ್ಟು ದೊಡ್ಡ ಮಟ್ಟದ ಅಸ್ತ್ರಗಳು ವಿಪಕ್ಷಗಳಿಗೆ ಸಿಗ್ತಾ ಇದ್ರು ಸಹ ಬಿ ಜೆ ಪಿಯಲ್ಲಿ ಇರ್ತಕ್ಕಂತಹ ಈ ಹೊಂದಾಣಿಕೆಯ ಕೊರತೆ ಏನಿದೆ ಅದು ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 25 ಮತ್ತು 26ನೇ ತಾರೀಕು ಏನಾದರೂ ಭಿನ್ನರು ಪ್ರತ್ಯೇಕವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಭೇಟಿ ನೀಡುವ ಮುಖಾಂತರ ಪರಿಶೀಲನೆ ನಡೆಸಿದ್ದಾದಲ್ಲಿ ಅದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಅದನ್ನೇನಾದರೂ ಮಾಡಿ ತಡಿಬೇಕು. ಹೈಕಮಾಂಡ್ ನಾಯಕರು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಅವರಿಗೆ ತಿಳಿ ಹೇಳಬೇಕಾಗುತ್ತೆ. ಎಲ್ಲರೂ ಸಹ ಒಟ್ಟಾಗಿ ಹೋರಾಟವನ್ನು ಮಾಡಿ ಆಗ ಸರ್ಕಾರದ ವಿರುದ್ಧ ತಂತ್ರಗಾರಿಕೆಯನ್ನು ಮಾಡ್ಬೋದು, ಸರ್ಕಾರವನ್ನು ಬೆದರಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಕೊಡಿ. ಅವರನ್ನು ಏನಾದರೂ ಮಾಡಿ 25 ಮತ್ತು 26ನೇ ತಾರೀಕು ಪ್ರತ್ಯೇಕವಾಗಿ ನಾವು ಜಿಲ್ಲೆಗಳಿಗೆ ಭೇಟಿ ನೀಡ್ತೀವಿ, ಪರಿಶೀಲನೆ ನಡೆಸ್ತಾ ಇದೀವಿ ಅಂತ ಏನು ಹೇಳ್ತಾ ಇದ್ದಾರೆ ರೆಬಲ್ಸ್ ಟೀಮು. ಆ ಟೀಮ್ಗೆ ಈಗಲೇ ಬುದ್ಧಿವಾದವನ್ನು ಹೇಳಿ ಅಂತ ಹೇಳ್ಬಿಟ್ಟು ಸಹ ಹೈಕಮಾಂಡ್ ನಾಯಕರ ಗಮನಕ್ಕೆ ವಿಜಯೇಂದ್ರ ಅವರು ತಂದಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ವಿಜಯೇಂದ್ರ ಅವರು 3 ಟೀಮ್ ಮಾಡಿದ್ರು ಸಹ ರೆಬೆಲ್ಸ್ಗಳು ಪ್ರತ್ಯೇಕವಾಗಿ ತಂಡವನ್ನು ಕಟ್ಕೊಂಡು ಇದೀಗ ಜಿಲ್ಲೆಗಳಿಗೆ ಭೇಟಿ ನೀಡ್ತಾ ಇರ್ತಕ್ಕಂಥದ್ದು. ಬಿ ಜೆ ಪಿಯಲ್ಲಿ ಒಂದೇ ಮನೆಯಲ್ಲಿ 2 ಬಾಗಿಲು ರೀತಿ ಆಗಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಪ್ಯಾಚಪ್ ಮಾಡುತ್ತೆ ಹೈಕಮಾಂಡ್ ನಾಯಕರು, ರೆಬೆಲ್ಸ್ ಟೀಮ್ನನ್ನು ಸಮಾಧಾನ ಪಡಿಸುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.